ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಲಕ್ನೋ ಸೂಪರ್ ಜೈಂಟ್ ವರ್ಸಸ್ RCB ನಡುವೆ ಒಂದು ರಣರೋಚಕ ಪಂದ್ಯ ಆರಂಭ ಆಗುತ್ತೆ. ಹೀಗಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಭರ್ಜರಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು ಮತ್ತು ಟ್ರಾಫಿಕ್ ಪೊಲೀಸರು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು ಮತ್ತು ಬೇರೆ ಬೇರೆ ಪೊಲೀಸರನ್ನು ಕೂಡ CCB ಪೊಲೀಸರಾದಿಯಾಗಿ ಎಲ್ಲರೂ ಕೂಡ ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಸದ್ಯಕ್ಕೆ ನಾನು ಆ ಗೇಟ್ ನಂಬರ್ 10 ಬಳಿ ಇದ್ದೀನಿ. ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಟ್ರಾಫಿಕ್ ವ್ಯವಸ್ಥೆಯನ್ನ ಅಂತಂದ್ರೆ ಎಲ್ಲಾ ಪಂದ್ಯಗಳು ಅಂದ್ರೆ ಕಳೆದ ವರ್ಷ ಇದುವರೆಗೂ ಕೂಡ ನಡೆದಂತಹ ಟೂರ್ನಿಯ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಇದನ್ನ ತಹಬದಿಗೆ ತರುವಂತಹ ನಿಟ್ಟಿನಲ್ಲಿ ಸಾಲು ಮೀಟಿಂಗ್ಗಳು ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ವಾಹನ ನಿಲುಗಡೆಗೆ ಎಲ್ಲೂ ಕೂಡ ಎಲ್ಲಿ ಬೇಕಲ್ಲಿ ನಿಲ್ಲಿಸೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಈಗ ಸದ್ಯಕ್ಕೆ ಸೈಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮೈದಾನ, ಅದೇ ರೀತಿಯಾಗಿ ಸೈಂಟ್ ಜೋಸೆಫ್ ಯುರೋಪಿಯನ್ ಶಾಲೆ ಮೈದಾನ, ಫ್ರೀಡಂ ಪಾರ್ಕ್, ಗರುಡ ಮಾಲು ಮತ್ತೆ ಶಿವಾಜಿನಗರ ಬಸ್ ನಿಲ್ದಾಣ, UB ಸಿಟಿ ಮತ್ತೆ ಕಂಠೀರವ ಕ್ರೀಡಾಂಗಣದಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಮತ್ತು ಸ್ಟೇಡಿಯಂ ಮುಂಭಾಗದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಜಾಮ್ ಆಗದಂತೆ ನೋಡಿಕೊಳ್ಳೋದಕ್ಕೆ ಅನೇಕ ಸಂಚಾರಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಇನ್ನು ವಾಹನ ನಿಲುಗಡೆಗೆ ನಿಷೇಧಿತ ಪ್ರದೇಶಗಳನ್ನ ನಾವು ನೋಡೋದಾದ್ರೆ ಕ್ವೀನ್ಸ್ ರಸ್ತೆ, ಬಾಲೆಕುಂದ್ರಿ ಸರ್ಕಲ್ ರಿಂದ ಕ್ವೀನ್ಸ್ ಸರ್ಕಲ್ ಹಾಗೂ CTO ಜಂಕ್ಷನ್ ವರ್ಗು ಕೂಡ ಯಾವುದೇ ಪಾರ್ಕಿಂಗ್ ಅವಕಾಶ ಇರುವುದಿಲ್ಲ. MG ರಸ್ತೆ, ಅನಿಲ್ ಕುಂಬ್ಳೆ ಸರ್ಕಲ್ ನಿಂದ ಕ್ವೀನ್ಸ್ ಸರ್ಕಲ್ ವರ್ಗು ಕೂಡ ಅವಕಾಶ ಇರುವುದಿಲ್ಲ ಮತ್ತು ಲಿಂಕ್ ರಸ್ತೆ, MG ರಸ್ತೆಯಿಂದ ಕಬ್ಬನ್ ಪಾರ್ಕ್ ರಸ್ತೆವರೆಗೂ ಕೂಡ ಅವಕಾಶ ಇರೋದಿಲ್ಲ ಮತ್ತು ಸೆಂಟ್ರಲ್ ಸ್ಟ್ರೀಟ್ ರಸ್ತೆ ಹಾಗೂ ಬದಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಾಹನಗಳನ್ನ ನಿಲ್ಲಿಸೋದಕ್ಕೆ ಅವಕಾಶ ಕೂಡ ಇರೋದಿಲ್ಲ. ಹಾಗೇನೆ ಕಾಮರಾಜ್ ರಸ್ತೆ ಜಂಕ್ಷನ್ ಇಂದ ಡಿಕನ್ಸನ್ ರಸ್ತೆ ಏನಿದೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಂಚಾರಕ ಅಂದ್ರೆ ವಾಹನಗಳನ್ನ ಪಾರ್ಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾರಾದ್ರೂ ಕಾನೂನು ಮೀರಿ ಅಲ್ಲೇನಾದ್ರೂ ಕೂಡ ಪಾರ್ಕಿಂಗ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವುಗಳನ್ನ ಟೋ ಮಾಡುವಂತಹ ಕೆಲಸಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾರೆ. ಇನ್ನು ಇದನ್ನ ಹೊರತುಪಡಿಸಿ ಅಂದ್ರೆ 2000ಕ್ಕೂ ಅಧಿಕ ಪೊಲೀಸರು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬಹುದು ಮತ್ತು KSRP ತುಕಡಿ ಆಗಿರ್ಬೋದು, CCB ಪೊಲೀಸರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಭದ್ರತೆಯನ್ನು ವಹಿಸಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ಕಾಲ್ತುಳಿತ ಪ್ರಕರಣ ನಡೆದಾದ್ಮೇಲೆ ಆದಿಯಾಗಿ ಸರ್ಕಾರ ಆದಿಯಾಗಿ ಮತ್ತು KSCA ಮತ್ತು RCB ಸಾಲು ಮೀಟಿಂಗ್ ಗಳನ್ನ ಮಾಡಿಕೊಂಡು ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಇಲ್ಲಿ ತಂದಿರುವಂತದ್ದು. ಇನ್ನು ಈ ಸ್ಟೇಡಿಯಂ ಮುಂಭಾಗದಲ್ಲಿ ಟಿಕೆಟ್ ಇರೋರಿಗೆ ಮಾತ್ರ ಬರೋದಕ್ಕೆ ಅವಕಾಶ ಇದೆ. ಯಾರಾದ್ರೂ ಟಿಕೆಟ್ ಇಲ್ಲದವರು ಬಂದ್ರು ಅಂದ್ರೆ ಅವರನ್ನ ಹಾಗೇನೆ ವಾಪಸ್ ಕಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಇಲ್ಲಿ ಓಡಾಡುವಂತದ್ದಾಗಿರ್ಬೋದು ಮತ್ತು ಬ್ಲಾಕ್ ನಲ್ಲಿ ಯಾರು ಟಿಕೆಟ್ ಮಾಡ್ತಾರಲ್ಲ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಟೂರ್ನಮೆಂಟ್ ಏನಿದೆ ಇದು ಕಂಪ್ಲೀಟ್ ಆಗಿ ಯಶಸ್ವಿ ಆಗೋದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಮೂಲ ಕಾರಣ ಆಗುತ್ತೆ. ಮುಂದಿನ 2 ಪಂದ್ಯಗಳಿಗೂ ಕೂಡ ಇದೇ ರೀತಿಯಾದಂತಹ ಸೂಕ್ತ ಭದ್ರತೆಯನ್ನ ವಹಿಸಿಕೊಳ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ವಿಶ್ವನಾಥನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.